ಖಾಸಗಿ ಕಂಪನಿಯ ಮುಂಭಾಗದ ಪೊದೆಯಲ್ಲಿ ಬಿದ್ದಿರೋ ಶವವನ್ನ ಪರಿಶೀಲನೆ ನಡೆಸ್ತಾ ಇರೋ ಪೊಲೀಸರು ಹಾಗೂ ಸೋಕೋ ಟೀಮ್. ಮತ್ತೊಂದೆಡೆ ಕುಟುಂಬಸ್ಥರನ್ನ ಅವಾಚ್ಯವಾಗಿ ನಿಂದಿಸಿದ್ದಾನೆ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋ ಪೊಲೀಸರ ಹೇಳಿಕೆಯಿಂದ ಆಕ್ರೋಶ ಹೊರಹಾಕ್ತಾ ಇರೋ ಸ್ಥಳೀಯರು. ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ತಾಲೂಕು ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ. ಹೌದು, ಕಳೆದ ರಾತ್ರಿ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಹೇಮಾ ಎಂಟರ್ಪ್ರೈಸಸ್ ಅನ್ನೋ ಕಂಪನಿಯ 65 ವರ್ಷದ ಸೆಕ್ಯೂರಿಟಿ ಪಿಳ್ಳೆಗೌಡ ಎಂಬಾತ ಕೊಲೆಯಾಗಿದ್ದ. ಅಲ್ಲೇ ಕೆಲಸ ಮಾಡುವ ಬಿಹಾರಿ ಮೂಲದ ಟಿಂಕು ಎಂಬಾತ ರಾಡ್ನಿಂದ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿದ್ದ. 10 ಗಂಟೆ ಸುಮಾರಿಗೆ ಪಿಳ್ಳೆಗೌಡನನ್ನು ಕಿಡ್ನ್ಯಾಪ್ ಮಾಡಿದ್ದು 5 ಲಕ್ಷ ರೂಪಾಯಿ ಕೊಡುವಂತೆ ಹೇಮಾ ಇಂಡಸ್ಟ್ರೀಸ್ನ ಮ್ಯಾನೇಜರ್ ಮಧುಸೂದನ್ ಅವರಿಗೆ ಕರೆ ಮಾಡಿದ್ದಾನೆ. ಸೆಕ್ಯೂರಿಟಿ ಗಾರ್ಡ್ ಪಿಳ್ಳೆಗೌಡ ಅವರ ಫೋನ್ನಿಂದಲೇ ಕರೆ ಮಾಡಿ ಹಾಗೂ ಮೆಸೇಜ್ ಮೂಲಕ ಹಣ ಕೊಡದೇ ಇದ್ದರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ. ಹಣ ಎಲ್ಲಿಗೆ ಕೊಡಬೇಕು ಯಾವುದೇ ಮಾಹಿತಿ ನೀಡದೆ ಹಣದ ಬೇಡಿಕೆ ಇಟ್ಟು ಫೋನ್ ಕಟ್ ಮಾಡಿ ತನ್ನ ಬಳಿಯೇ ಇಟ್ಕೊಂಡಿದ್ದ. ಅಂದರೆ ಅಷ್ಟೊತ್ತಿಗಾಗಲೇ ಸೆಕ್ಯೂರಿಟಿ ಗಾರ್ಡ್ ಪಿಳ್ಳೆಗೌಡನನ್ನ ಶಟರ್ ತೆಗೆಯುವ ಹ್ಯಾಂಡಲ್ನಿಂದ ಹೊಡೆದು ಕೊಲೆ ಮಾಡಿದ್ದ. ಬಳಿಕ ಈ ಟಿಂಕು ಕಂಪನಿಯ ಪಿಜಿಯಲ್ಲಿ ಪಿಳ್ಳೆಗೌಡನ ಫೋನ್ ಸಹಿತ ಆರಾಮಾಗಿ ಇಟ್ಕೊಂಡು ಮಲಗಿದ್ದ. ಬೆಳಿಗ್ಗೆ ಹೊತ್ತಿಗೆ ಸ್ಥಳಕ್ಕೆ ಬಂದಿದ್ದ ಮ್ಯಾನೇಜರ್ ಹಾಗೂ ವೇಮ್ಗಲ್ ಪೊಲೀಸರಿಗೆ ಪಿಳ್ಳೆಗೌಡನ ಶವ ಪತ್ತೆಯಾಗಿತ್ತು. ಇನ್ನು ಈ ಪ್ರಕರಣದ ಜಾಡು ಹಿಡಿದ ಪೊಲೀಸರಿಗೆ ಆರೋಪಿ ಟಿಂಕು ಸಿಕ್ಕಿಬಿದ್ದಿದ್ದು ಆರೋಪಿ ಟಿಂಕುವನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದಿದ್ದ ವೇಮ್ಗಲ್ ಪೊಲೀಸರು ಕೋಲಾರ ಎಸ್ಪಿ ನಿಖಿಲ್ ಅವರು ಸೋಕೋ ತಂಡದೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ್ರು. ಹೇಮಾ ಎಂಟರ್ಪ್ರೈಸಸ್ನ ಮ್ಯಾನೇಜರ್ ನೀಡಿದ ಮಾಹಿತಿ ಆಧಾರದ ಮೇಲೆ ತನಿಖೆ ಕೈಗೊಂಡ ಪೊಲೀಸರಿಗೆ ಕಳೆದ ರಾತ್ರಿ ಕಿಡ್ನ್ಯಾಪ್ ಮಾಡುವುದಾಗಿ ಹೇಳಿ ಫೋನ್ ಮಾಡಿದ್ದ ಕರೆಯ ವಿಚಾರದ ಬಗ್ಗೆ ಪೊಲೀಸರು ಮಾಹಿತಿ ಪಡೆದರು. ಇನ್ನು ಈ ವೇಳೆ ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ಇದ್ದ ಮತ್ತೊಬ್ಬ ಬಿಹಾರ್ ಮೂಲದ ಟಿಂಕು ಎಂಬಾತನನ್ನ ವಿಚಾರಣೆ ಮಾಡಿದ ನಂತರ ಕೊಲೆಯ ಸತ್ಯ ಬಯಲಿಗೆ ಬಂದಿದೆ. ಬರ್ರಿ ಸರ್ ನೀನು ಬರ್ತೀರಾ? ಬಾ ಇದು ಬರ ನಮ್ಮ ಮಗನ ಇಲ್ಲಿ ಬಾ ಇದು ಬಾ ಎತ್ತಿ ಪಕ್ಕದಲ್ಲಿ ಅಲ್ಲಿ ಇರ್ಬೇಕು. ಇನ್ನೊಬ್ರಂತ ಯಾರ ಹೋಗ್ರಿ ಸರ್, ಹೋಗಿ ಸರ್. ಗಿಡ ಮುರಿಯೋಣ ಕಡೆ ಇಲ್ಲಿ ಕಾಣಿಸ್ತಿದೆ. ಅಲ್ಲೇ ಸರ್ ಅಲ್ಲಿ ಗಂಟೆ ಆಯ್ತಾ? ಅಲ್ಲೇ ಕೇಳಿ, ಅಲ್ಲಿ ನೀವು ಬನ್ನಿ.
ಒಟ್ನಲ್ಲಿ ತುತ್ತಿನ ಚೀಲ ತುಂಬಿಸಿಕೊಳ್ಳಲು ದೂರದ ಬಿಹಾರದಿಂದ ಬಂದಿದ್ದ ಟಿಂಕುಗೆ ಪಿಳ್ಳೆಗೌಡ ಅವಾಚ್ಯವಾಗಿ ನಿಂದಿಸ್ತಾ ಇದ್ದ ಅನ್ನೋ ಕಾರಣಕ್ಕಾಗಿ ಆತನನ್ನ ಟಿಂಕು ಕೊಂದಿದ್ದಾನೆ. ಅಲ್ಲದೆ ಕೊಲೆ ಮಾಡಿ ಕಿಡ್ನ್ಯಾಪ್ ನಾಟಕ ಆಡಿರುವ ಬಿಹಾರಿಯ ಕಾರ್ಮಿಕ ಮೆಸೇಜ್ ಮಾಡಿ ಜೊತೆಗೆ ಫೋನನ್ನ ತನ್ನ ಬಳಿಯ ಇರಿಸಿಕೊಂಡು ಕೊಲೆಯ ಸುಳಿವು ಕೊಟ್ಟು ಜೈಲು ಪಾಲಾಗಿದ್ದಾನೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ.